ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ವಿಷ್ಣು ಪುರಾಣದ 21ನೇ ಅಧ್ಯಾಯ. ರಸಾತಳದಲ್ಲಿದ್ದ ಮೌನೇಯರೆಂಬ ಗಂಧರ್ವರಿಂದ ಸರ್ವಾಧಿಪತಿಗಳು ನಾಗಕುಲದವರು ಪರಾಜಿತರಾಗಿ ಅವರೆಲ್ಲ ನಾರಾಯಣನನ್ನು ಮೊರೆಹೊಕ್ಕರು. ವಿಷ್ಣುವು ಅಭಯ ನೀಡಿ ತಾನು ಮಾದಾಂತ್ರುವಿನ ಮಗ ಪುರುಕುತ್ಸನಲ್ಲಿ ಜನಿಸಿ ಗಂಧರ್ವರನ್ನು ಅಡಗಿಸುವೆ ಎಂದು ಹೇಳಿದನು. ನಾಗರು ನರ್ಮದೆಯನ್ನು ಪುರುಕುತ್ಸನಲ್ಲಿಗೆ ಕಳುಹಿಸಿ ಅವನನ್ನು ರಸಾತಳಕ್ಕೆ ಕರೆತಂದರು. ನಾರಾಯಣನ ತೇಜಸ್ಸಿನಿಂದ ಕೂಡಿದ ಪುರುಕುತ್ಸನು ಗಂಧರ್ವರನ್ನು ಸಂಹರಿಸಿದನು. ನಾಗಗಳು ನರ್ಮದೆಗೆ ನಮಸ್ಕರಿಸಿ, ಅಮ್ಮ, ಯಾರು ನಿನ್ನನ್ನು ಸ್ಮರಿಸುವರೋ ಅವರಿಗೆ ಸರ್ಪವಿಷದಿಂದ ಭಯವಿಲ್ಲದಿರಲಿ ಎಂದು ಹೇಳಿದರು. ಪುರುಕುತ್ಸನ ವಂಶದಲ್ಲಿ ಬಂದ ಸತ್ಯವ್ರತನಿಗೆ ತ್ರಿಶಂಕು ಎಂಬ ಮಗನು ಹುಟ್ಟಿದನು. ಈತನು ಚಂಡಾಲನಾದನು. ಒಮ್ಮೆ 12 ವರ್ಷಗಳ ಕಾಲ ಬರಗಾಲ ಬಂದಾಗ ತ್ರಿಶಂಕುವು ತಪೋನಿರತ ವಿಶ್ವಾಮಿತ್ರನ ಹೆಂಡತಿ ಮಕ್ಕಳನ್ನು ಪೋಷಿಸಿದನು. ಸಂಗತಿ ತಿಳಿದ ವಿಶ್ವಾಮಿತ್ರನು ತಪಸ್ಸಿನಿಂದ ಹಿಂತಿರುಗಿ ಬಂದು ತ್ರಿಶಂಕುವನ್ನು ಸಶರೀರನಾಗಿ ಸ್ವರ್ಗ ಸೇರುವಂತೆ ಮಾಡಿದನು. ತ್ರಿಶಂಕುವಿನ ವಂಶದಲ್ಲಿ ಹರಿಶ್ಚಂದ್ರ ಮೊದಲಾದವರು ಹುಟ್ಟಿ ಬಂದರು. ಹೀಗೆ ಬಂದವರಲ್ಲಿ ಬಾಹು ಎಂಬುವನು ಒಬ್ಬನು. ಇವನು ಯುದ್ಧವೊಂದರಲ್ಲಿ ಸೋತು ಗರ್ಭಿಣಿ ಹೆಂಡತಿಯೊಡನೆ ಕಾಡಿಗೆ ಹೋದನು. ಅವಳ ಸವತಿಯೊಬ್ಬಳು ಅವಳ ಗರ್ಭವನ್ನು ತಡೆಯಲು ವಿಷವಿತ್ತದ್ದರಿಂದ ವಿಷದೋಷದಿಂದ ರಾಣಿಯ ಗರ್ಭ 7 ವರ್ಷ ಕಾಲ ಹೊಟ್ಟೆಯಲ್ಲಿಯೇ ನಿಂತಿತು. ಬಾಹುವು ವೃದ್ಧನಾಗಿ ಔರ್ವ ಎಂಬ ಮುನಿಯ ಆಶ್ರಮದ ಬಳಿ ಸತ್ತು ಹೋದನು. ಆಗ ರಾಣಿಯು ಅವನ ಚಿತೆಯೊಡನೆ ಸಹಗಮನಕ್ಕೆ ಯತ್ನಿಸಿದಾಗ ಔರ್ವ ಮಹರ್ಷಿ ಆಕೆಯನ್ನು ತಡೆದು ಮಗುವಿಗಾಗಿ ನೀನು ಬದುಕಬೇಕೆಂದು ಅವಳು ಚಿತೆಯೇರದಂತೆ ಮಾಡಿದನು. ತನ್ನ ಆಶ್ರಮದಲ್ಲಿ ಅವಳನ್ನು ಸಲಹಿದನು. ಕೆಲ ಕಾಲದಲ್ಲಿ ಆಕೆ ಗರಸಹಿತವಾದ ಅಂದರೆ ವಿಷಸಹಿತ ಮಗನನ್ನು ಹೆತ್ತಳು. ಔರ್ವನು ಮಗುವಿಗೆ ಸಗರ ಎಂದು ಹೆಸರಿಟ್ಟನು. ಸಗರನು ಬೆಳೆದು ದೊಡ್ಡವನಾದಾಗ ತನ್ನ ತಂದೆಯು ಹೇಯ ತಾಲ ಝಂಗಾದಿಗಳಿಂದ ಸೋಲಬೇಕಾಯಿತೆಂದು ತಿಳಿದು ಕೂಡಲೇ ಅವರೊಡನೆ ಯುದ್ಧ ಮಾಡಿ ಅವರನ್ನು ವಧಿಸಿದನು. ಸಗರನು ಸಪ್ತದ್ವೀಪ ಸಹಿತವಾದ ಭೂಮಂಡಲವನ್ನು ಆಳತೊಡಗಿದನು. ಇವನಿಗೆ ಸುಮತಿ, ಕೇಶಿನಿ ಎಂಬಿಬ್ಬರು ಪತ್ನಿಯರಿದ್ದರು. ಔರ್ವ ಮುನಿಯ ವರಪ್ರಸಾದದಿಂದ ಕೇಶಿನಿಯ ವಂಶವನ್ನು ನಡೆಸುವ ಒಬ್ಬ ಮಗನನ್ನು, ಸುಮತಿಯು 60,000 ಮಕ್ಕಳನ್ನು ಹೆತ್ತರು. ಅಸಮಂಜಸ ಕೇಶಿನಿಯ ಮಗ. ಆದರೆ ಇವನು ದುರ್ನಡತೆಯುಳ್ಳವನಾಗಿ ಇವನ ಎಲ್ಲ ತಮ್ಮಂದಿರು ಅವನ ಚಾಳಿಯನ್ನೇ ಅನುಸರಿಸಿದರು. ಇದರಿಂದ ಜಗತ್ತಿನಲ್ಲಿ ಯಜ್ಞ ಕಾರ್ಯಗಳು ವಿಫಲವಾದವು. ಅಂಶುಮಂತ ಅಸಮಂಜಸನ ಮಗ ಸಗರ ಸ್ವಲ್ಪ ಕಾಲದಲ್ಲಿ ಅಶ್ವಮೇಧ ಯಾಗವನ್ನು ಕೈಗೊಂಡನು. ಯಾಗದ ಕುದುರೆ ಕಾಣದಾಗಿ ಸಗರ ಪುತ್ರರು ಕುದುರೆಯ ಕುರುಗಳ ಚಿಹ್ನೆಯನ್ನರಸಿ ಹೋಗಲು ಅದು ಪಾತಾಳದಲ್ಲಿ ಸುತ್ತಾಡುತ್ತಿದ್ದುದು ಕಂಡುಬಂತು. ಅಲ್ಲಿ ಹತ್ತಿರದಲ್ಲಿ ಕಪಿಲ ಮುನಿಗಳಿರಲು ಸಗರನ ಮಕ್ಕಳು ಕಪಿಲ ಮುನಿಯೇ ಕಳ್ಳನೆಂದು ಅವರನ್ನು ಕೊಲ್ಲಲು ಧಾವಿಸಿದರು. ಆದರೆ ಕಪಿಲರು ಕಣ್ಣು ಬಿಡಲು ಸಗರ ಪುತ್ರರು ಉದ್ಭವಿಸಿದ ಬೆಂಕಿಯಿಂದ ಸುಟ್ಟು ನಾಶವಾದರು. ಸಗರನು ವಿಷಯ ತಿಳಿದು ಅಂಶುಮಂಥನನ್ನು ಕುದುರೆ ತರಲು ಕಳುಹಿಸಿದರು. ಕಪಿಲರ ಬಳಿ ಬಂದು ಅವನು ಅವರನ್ನು ಸ್ತುತಿಸಲು ಕಪಿಲರು, ಈ ಕುದುರೆಯನ್ನು ನಿನ್ನ ತಾತನಿಗೆ ಒಪ್ಪಿಸು, ನಿನ್ನ ಮೊಮ್ಮಗನು ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತರುವನು, ನೀನು ಏನಾದರೂ ವರವನ್ನು ಕೇಳಿಕೋ ಎಂದರು. ಅಂಶುಮಂತನು ತನ್ನ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸಿ ಎಂದು ಕೇಳಿಕೊಳ್ಳಲು ಕಪಿಲರು, ಗಂಗಾಜಲವು ಇವರ ಅಸ್ಥಿಭಸ್ಮಗಳಿಗೆ ಸ್ಪರ್ಶವಾದಾಗ ಸ್ವರ್ಗ ಸೇರುವರು ಎಂದು ಹೇಳಿದರು. ಅಂಶುಮಂತನು ಮುನಿಗಳಿಗೆ ನಮಸ್ಕರಿಸಿ ಕುದುರೆ ಸಮೇತ ಯಾಗಶಾಲೆಗೆ ಬಂದನು. ಸಗರನು ಯಾಗವನ್ನು ಪೂರೈಸಿದನು. ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥ. ಇವನು ತಪಸ್ಸು ಮಾಡಿ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತಂದಿದ್ದರಿಂದ ಗಂಗೆಗೆ ಭಾಗೀರಥಿ ಎಂದು ಹೆಸರಾಯಿತು. ಭಗೀರಥನ ವಂಶದಲ್ಲಿ ಬಂದವನು ಸೌದಾಸ. ಇವನು ಒಮ್ಮೆ ಬೇಟೆಗೆ ಹೋದಾಗ 2 ಹುಲಿಗಳನ್ನು ನೋಡಿ ಕೊಂದು ಹಾಕಿದನು.
ಒಂದು ಹುಲಿ ಸಾಯುವಾಗ ಭೀಕರಾಕೃತಿ ತಾಳಿ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವನೆಂದಿತು. ಅವನೊಬ್ಬ ರಾಕ್ಷಸ. ಸೌದಾಸ ಕೆಲ ಕಾಲದಲ್ಲಿ ಒಂದು ಯಜ್ಞ ಮಾಡಿದನು. ಯಜ್ಞ ಮುಗಿದಾಗ ಗುರು ವಸಿಷ್ಠರು ಹೊರಗಡೆ ಹೋಗಿರಲು ರಾಕ್ಷಸನು ವಸಿಷ್ಠರ ರೂಪದಲ್ಲಿ ಬಂದು ನನಗೆ ನರಮಾಂಸ ಭೋಜನ ನೀಡಬೇಕು, ಬೇಗ ಅಡುಗೆ ಮಾಡಿಸು ಎಂದು ಹೇಳಿ ಹೊರಟು ಹೋದನು. ಬಳಿಕ ಅವನೇ ಅಡಿಗೆಯವನ ವೇಷದಲ್ಲಿ ಬಂದು ನರಮಾಂಸದ ಅಡಿಗೆ ಮಾಡಿ ರಾಜನಿಗೆ ಒಪ್ಪಿಸಿದನು. ನಿಜವಾದ ವಸಿಷ್ಠರು ಊಟಕ್ಕೆ ಕೂತಾಗ ನರಮಾಂಸ ಕಂಡು ರಾಜನಿಗೆ ನೀನು ರಾಕ್ಷಸನಾಗು ಎಂದು ಶಪಿಸಿದರು. ಆದರೆ ನಿಜ ಸಂಗತಿ ತಿಳಿದಾಗ ವಸಿಷ್ಠರು ನಿನಗೆ 12 ವರ್ಷಗಳ ಕಾಲ ಮಾತ್ರ ನರಮಾಂಸ ಭಕ್ಷಣ ಉಂಟಾಗುವುದು ಎಂದು ಹೇಳಿದರು. ಸೌದಾಸ ಗುರುಗಳನ್ನೇ ಶಪಿಸಲು ನೋಡಿದಾಗ ಆತನ ಪತ್ನಿ ಮದಯಂತಿಯು ವಸಿಷ್ಠರು ಕುಲದೇವತಾ ಸ್ವರೂಪರೆಂದು ಹೇಳಿ ಬಿಡಿಸಿದಳು. ಆಗ ಶಪಿಸಲು ತೆಗೆದುಕೊಂಡ ಬೊಗಸೆ ನೀರನ್ನು ರಾಜನು ಕಾಲ ಮೇಲೆ ಚೆಲ್ಲಲು ಪಾದಗಳು ಕಾಂತಿಹೀನವಾಗಿ ಅವನಿಗೆ ಕಲ್ಮಶಾಪಾದನೆಂದು ಹೆಸರಾಯಿತು. ಶಾಪಗ್ರಸ್ತ ಸೌದಾಸ ನರಭಕ್ಷಣ ಮಾಡುತ್ತಾ ಇರಲು ಒಂದು ದಿನ ಋತುಕಾಲದಲ್ಲಿ ತನ್ನ ಹೆಂಡತಿಯೊಡನೆ ಕೂಡಿದ್ದ ಒಬ್ಬ ಮುನಿಯನ್ನು ಕಂಡನು. ಆಗ ಸೌದಾಸನು ಬ್ರಾಹ್ಮಣನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಇದರಿಂದ ಸಿಟ್ಟಿಗೆದ್ದ ಬ್ರಾಹ್ಮಣನ ಹೆಂಡತಿ ರಾಜನಿಗೆ ನೀನು ಸಹ ಕಾಮೋಪಭೋಗದಲ್ಲಿದ್ದಾಗ ಸಾಯಿ ಎಂದು ಶಾಪವಿತ್ತಳು. 12 ವರ್ಷದಲ್ಲಿ ಸೌದಾಸನು ಶಾಪ ವಿಮುಕ್ತನಾದಾಗ ತನ್ನ ಹೆಂಡತಿ ಮದಯಂತಿಯೊಂದಿಗೆ ಕೂಡಲು ಬಯಸಿದಾಗ ಅವಳು ಶಾಪವನ್ನು ನೆನಪಿಗೆ ತಂದಳು. ಸೌದಾಸ ಸ್ತ್ರೀ ಸಂಘವನ್ನೇ ಬಿಟ್ಟನು. ವಸಿಷ್ಠರು ರಾಜನ ಕೋರಿಕೆಯಂತೆ ನಿಯೋಗ ವಿಧಿಯಿಂದ ಮದಯಂತಿಗೆ ಗರ್ಭದಾನ ಮಾಡಿದರು. 7 ವರ್ಷಗಳ ಬಳಿಕ ಕಲ್ಲಿನಿಂದ ಗರ್ಭ ಕುಟ್ಟಿದಾಗ ಒಬ್ಬನು ಮಗನು ಜನಿಸಲು ಅವನಿಗೆ ಅಶ್ಮಕ ಎಂದು ಹೆಸರಿಡಲಾಯಿತು ಎಂಬಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.